ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಕೂತ್ಕೊಂಡು ನೋಟಿಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಪ್ರೇಮ ಬಂದು, ರಾಮ್ ಲಾಯರ್ ಏನು ಹೇಳಿದರು ಅಂತಾಳೆ. ಏನೂ ಆಗಲ್ಲ ಅಂದರು, ಆದರೂ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಕೇಸು ಸ್ನೇಹ ಪರವಾಗಿ ಆಗ್ಬೋದು ಅನ್ನೋ ಹಾಗಿತ್ತು ಅವ್ರ ಮಾತು ಅಂತಾನೆ ರಾಮ್ ನನ್ನ ಕ್ಷಮಿಸ್ಬಿಡು ರಾಮ್, ನಾನು ಮಾಡಿದ್ದು ಒಂದೇ ಒಂದು ಮೋಸಕ್ಕೆ ನೀನು ಎಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಿದ್ಯಾ. ನಾನು ಮೋಸ ಮಾಡಿ ಮದುವೆ ಆದೆ ಅಂತ ನನಗವತ್ತು ಅನಿಸ್ತಿತ್ತು, ಆದರೆ ಇವತ್ತು ನಿನ್ನ ಹಾಳು ಬಾವಿಗೆ ತಳ್ಳಿಬಿಟ್ಟಿದ್ದೀನಿ ಅನ್ನಿಸ್ತಿದೆ. ಇವಾಗಲೇ ಹೋಗಿ ಲಾಯರ್ ಹತ್ರ ಎಲ್ಲ ಸತ್ಯನೂ ಒಪ್ಕೋತೀನಿ ಅಂತಾಳೆ ಪ್ರೇಮ. ಬೇಡ ಪ್ರೇಮ, ಈ ಸತ್ಯ ಆಚೆ ಬಂದರೆ ಏನಾಗುತ್ತೆ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಿನ್ನ ಒಂದು ಸತ್ಯ ನಮ್ಮ ಮನೆಯವ್ರ ಪ್ರಾಣ ತೆಗಿಬೋದು, ನಮ್ಮ ಕುಟುಂಬ ಒಡಿಬೋದು ಅಂತಾನೆ ರಾಮ್. ಅದಕ್ಕೋಸ್ಕರ ನೀನು ಮಾಡದೇ ಇರೋ ತಪ್ಪಿಗೆ ನೀನು ಕೋರ್ಟ್ ಮೆಟ್ಲು ಹತ್ತಬೇಕಾ? ಆ ಸ್ನೇಹ ನಿನ್ನ ಮೋಸಗಾರ ಅಂತ ಹೇಳೋದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ರಾಮ್. ಇದೆಲ್ಲ ನನ್ನಿಂದನೇ ಶುರುವಾಗಿದ್ದು ಅಂತಾಳೆ ಪ್ರೇಮ. ಹೌದು, ನಿನ್ನಿಂದನೇ ಶುರುವಾಗಿದ್ದು, ಆದರೆ ಈಗ ಇದು ನಿನ್ನ ವಿಷಯ ಅಲ್ಲ, ನಮ್ಮಿಬ್ಬರ ವಿಷಯ. ನಾವಿಬ್ಬರೂ ಸೇರಿ ಎದುರಿಸೋಣ ಅಂತಾನೆ ರಾಮ್. ಆದರೆ ಶಿಕ್ಷೆ ನಿನ್ಗೊಬ್ಬನಿಗೆ ಆಗ್ತಿದೆಯಲ್ಲ ರಾಮ್, ಅದನ್ನು ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ ಅಂತಾಳೆ ಪ್ರೇಮ. ನನಗೊಬ್ಬನಿಗೆ ಎಲ್ಲ ಆಗ್ತಿದೆ ಪ್ರೇಮ. ನಿನ್ನ ಕಣ್ಣೀರು, ನಿನ್ನ ನೋವು ನಿನಗೆ ಸಿಗ್ತಾ ಇರೋ ಶಿಕ್ಷೆ ಅಲ್ವಾ ಪ್ರೇಮ. ಆ ಸ್ನೇಹ ಒಬ್ಳು ದುಷ್ಟೆ. ಅವಳ ಹಠದಿಂದ ಇವತ್ತು ನಮ್ಮ ಜೀವನ ಹೀಗಾಗ್ತಿದೆ. ಅವಳನ್ನು ಹಿಂದೆ ನಾನು ಪ್ರೀತಿಸ್ತಿದ್ನೋ, ಈಗ ಅವಳನ್ನು ದೂರ ಮಾಡಿರೋದು ಅಷ್ಟೇ ಸತ್ಯ. ಈಗ ಅವಳು ನನ್ನನ್ನು ಪಡ್ಕೊಳ್ಳೋಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಅವಳು ಏನೇ ಮಾಡಿದ್ರು ಇದು ಮಾತ್ರ ಸಾಧ್ಯ ಇಲ್ಲ ಅಂತಾನೆ ರಾಮ್. ನಿಜವಾಗ್ಲೂ ಏನೂ ಆಗಲ್ಲ ಅಲ್ವಾ ರಾಮ್ ಅಂತಾಳೆ ಪ್ರೇಮ. ಏನೂ ಆಗಲ್ಲ ಪ್ರೇಮ, ಅವಳು ಸುಮ್ಮನೆ ಕೂರೋ ಹಾಗೆ ಕಾಣಿಸ್ತಿಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹಠ ಮಾಡಿರೋ ಹಾಗೆ ಕಾಣಿಸ್ತಿದೆ. ಹಾಗೇನಾದರೂ ಆದರೆ ನಾನು ಅದಕ್ಕೂ ಸಿದ್ಧ. ಹಿಂದಿನ ಯುಗದಲ್ಲಿ ರಾಮ ತನ್ನ ತಂದೆ ಗೌರವ ಕಾಪಾಡೋದಕ್ಕೆ ಕಾಡಿಗೆ ಹೋದಂತೆ, ನಾನು ನನ್ನ ಕುಟುಂಬದ ಗೌರವ ಕಾಪಾಡೋಕ್ಕೆ, ನನ್ನ ದೊಡ್ಡವರನ್ನ ನಂಬಿಕೆ ಕಾಪಾಡೋದಕ್ಕೆ ನಿನ್ನ ಕಳಂಕನ ಒಪ್ಕೋತೀನಿ. ಮುಂದೆ ನಿನ್ನ ನೋಡಿದಾಗ ನನಗೆ ತುಂಬ ಕೋಪ ಬರ್ತಿತ್ತು, ಆದರೆ ನಿನ್ನ ನಡವಳಿಕೆ ಎಲ್ಲ ದೂರ ಮಾಡಿದೆ. ತಪ್ಪಿಗೆ ಪಶ್ಚಾತ್ತಾಪನೇ ಸಾಕು. ನನ್ನ ಮನೆಯವ್ರು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಒಡೆಯೋಕ್ಕೆ ಬಿಡಲ್ಲ. ಆ ಸ್ನೇಹ ಏನೇ ಮಾಡಿದ್ರು ನಾನು ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತಾನೆ ರಾಮ್. ಈಚೆ ಸ್ನೇಹ ಮಹೇಶ್ವರಿ ಹತ್ರ, ಯಾಕಂಟಿ ಮನೇಲೇ ಮಾತಾಡ್ಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳಿದ್ರಿ ಅಂತಾಳೆ. ಇದು ಮನೆಗೆ ಬಂದು ಮಾತಾಡೋ ವಿಷಯ ಅಲ್ಲ ಸ್ನೇಹ. ರಾಮ್ ಮೇಲೆ ಯಾಕೆ ಚೀಟಿಂಗ್ ಕೇಸ್ ಹಾಕಿದ್ಯಾ? ಅವನಿಗೆ ಬೇಜಾರಾಗಲ್ವಾ? ನಿನ್ನ ಮೇಲಿರೋ ಕೋಪ ಜಾಸ್ತಿ ಆಗಲ್ವಾ ಅವನಿಗೆ ಅಂತಾರೆ ಮಹೇಶ್ವರಿ. ಆಂಟಿ, ನಾನೀಗ ರಾಮ್ ಸಫರ್ ಆಗೋ ಹಾಗೆ ಮಾಡಲೇಬೇಕು, ಆಗಲೇ ಅದು ಪ್ರೇಮ ಮೇಲೆ ಪರಿಣಾಮ ಬೀರೋದು. ರಾಮಂಗೆ ಯಾವಾಗ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ, ಆಗ ಪ್ರೇಮ ತಾನಾಗಿ ತಾನು ತನ್ನ ತಪ್ಪನ್ನು ಒಪ್ಕೋತಾಳೆ. ಅಲ್ಲಿ ತನಕ ನಾನು ರಾಮ್ಗೆ ಕಷ್ಟ ಕೊಡಲೇಬೇಕು ಅಂತಾಳೆ ಸ್ನೇಹ. ಅದು ಹಾಗಲ್ಲ ಸ್ನೇಹ ಅಂತಾರೆ ಮಹೇಶ್ವರಿ. ಆಂಟಿ, ನನಗೆ ನಿಮ್ಮ ಕನ್ಸನ್ನು ಅರ್ಥ ಆಗುತ್ತೆ, ಆದರೆ ನೀವು ಚಿಂತೆ ಮಾಡಬೇಡಿ, ಈ ಪ್ಲ್ಯಾನ್ ಪಕ್ಕಾ ವರ್ಕ್ ಆಗುತ್ತೆ. ರಾಮ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೋ ಪ್ರೇಮ ತನ್ನ ತಪ್ಪನ್ನು ಒಪ್ಕೊಂಡು ನನಗೆ ದಾರಿ ಮಾಡಿಕೊಡ್ತಾಳೆ ಅಂತಾಳೆ ಸ್ನೇಹ. ಸರಿನಮ್ಮ, ನಿನ್ನ ಪ್ಲ್ಯಾನ್ ಇವಾಗ ನನಗೆ ಅರ್ಥ ಆಯಿತು ಅಂತಾರೆ ಮಹೇಶ್ವರಿ. ಸರಿ ಆಂಟಿ, ನೀವೇನು ಚಿಂತೆ ಮಾಡಬೇಡಿ, ನೀನು ಹೊರಡ್ತೀನಿ ಬಾಯ್ ಅಂತ ಹೋಗ್ತಾಳೆ ಸ್ನೇಹ. ಅಕ್ಕ, ನನಗ್ಯಾಕೋ ಟೆನ್ಷನ್ ಆಗ್ತಿದೆ ಅಕ್ಕ. ಆ ಸ್ನೇಹ ಪಟ್ಟು ಹಿಡಿದು ಈ ಕೇಸನ್ನು ಮುಂದುವರಿಸಿದ್ರೆ ಪನಿಷ್ಮೆಂಟ್ ಆಗೋದು ನಮ್ಮ ರಾಮ್ ಜೈಲಿಗೆ ಹೋಗ್ಬೇಕಾಗತ್ತಕ್ಕ ಅಂತಾನೆ ಕಿಟ್ಟಿ. ಹಾಗೆಲ್ಲ ಏನೂ ಆಗಲ್ಲ ಕಿಟ್ಟಿ, ಸ್ನೇಹ ಅಲ್ಲಿವರೆಗೆ ಹೋಗೋಕ್ಕೂ ಬಿಡೋದು ಇಲ್ಲ, ಆ ನಂಬಿಕೆ ನನಗಿದೆ. ನೀನೇನೂ ಟೆನ್ಷನ್ ಆಗಬೇಡ. ಆದರೆ ಒಂದು ವಿಷಯ, ಈ ವಿಷಯನ ಮನೇಲಿ ಯಾರಿಗೂ ಹೇಳಬೇಡ ಅಂತಾರೆ ಮಹೇಶ್ವರಿ. ಈಚೆ ಕಲ್ಯಾಣಿ ಸ್ನೇಹ ಮನೆಗೆ ಬರ್ತಾರೆ. ಆಗ ಸ್ನೇಹ ಮೇಲಿಂದ ಕ್ಲಾಪ್ಸ್ ಮಾಡ್ತಾ ಕೆಳಗಡೆ ಬಂದು ಕೂತ್ಕೊಂಡು, ದೊಡ್ಡತ್ತೆ, ನಿಮ್ಮಂಥವ್ರು ನಮ್ಮಂಥವ್ರ ಮನೆಗೆ ಬರೋದಾ? ಸೂರ್ಯ ಇವತ್ತು ಹುಟ್ಟಬೇಕಾದ ದಿಕ್ಕಲ್ಲಿ ಹುಟ್ಟಿದಾನಾ ಅಥವಾ ದಿಕ್ಕು ಬದಲಾಯಿಸಿದಾನಾ ಅಂತಾಳೆ. ಅಮ್ಮ ಸ್ನೇಹ ಅಂತಾರೆ ಕಲ್ಯಾಣಿ. ಏನಂದ್ರಿ ಅಮ್ಮ ಸ್ನೇಹ? ನೀವು ನನ್ನ ಹೆಸರನ್ನು ಇಷ್ಟೊಂದು ಸಾಫ್ಟಾಗಿ ಯಾವತ್ತೂ ಕರೆದೇ ಇಲ್ಲ. ಓಕೆ, ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಇದು ಕೋರ್ಟ್ ಅಲ್ಲ, ನಮ್ಮನೆ. ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಕೋರ್ಟ್ ಕೇಸ್ ವಿಚಾರ ಮಾತಾಡೋಕ್ಕೆ ಬಂದಿದ್ದೀರೋ ಅಥವಾ ಭಿಕ್ಷೆ ಬೇಳೋಕ್ಕೆ ಬಂದಿದ್ದೀರೋ ಅಂತಾಳೆ ಸ್ನೇಹ. ಭಿಕ್ಷೆ ಅಂತಲೇ ಅಂದ್ಕೋ. ನೀನು ನನ್ನ ಮಗನ ಮೇಲೆ ಕೇಸ್ ಹಾಕಿದ್ಯಾ ಅಂತ ಕೇಳಿದ ತಕ್ಷಣ ನನ್ನ ಜೀವನೇ ಹೋದಂಗಾಯಿತು. ಯಾಕೆ ಅಂತ ಕಠೋರವಾಗಿ ಅಂತ ಕಲ್ಯಾಣಿ ಹೇಳುವಾಗ, ಕಠೋರವಾಗಿ ನಡ್ಕೊಂಡಿದ್ದು ನೀನು ಮತ್ತು ನಿನ್ನ ಕುಟುಂಬ. ಸಾರಿ, ಗೌರವ ಕೊಡಬೇಕಲ್ವಾ? ಕಠೋರವಾಗಿ ನಡ್ಕೊಂಡಿದ್ದು ನೀವು ಮತ್ತು ನಿಮ್ಮ ಕುಟುಂಬ ದೊಡ್ಡತೆ ಅಂತಾಳೆ ಸ್ನೇಹ. ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ, ಆದರೆ ನಿನ್ನ ಜೊತೆ ನಾನು 2 ನಿಮಿಷ ಮಾತಾಡಬೇಕು ಅಂತಾರೆ ಕಲ್ಯಾಣಿ. ಯಾಕೆ? ನಾನು ಅವತ್ತು ನಿಮ್ಮ ಮನೆಗೆ ಮಾತಾಡೋಕ್ಕೆ ಅಂತ ಬಂದಾಗ ಹೀಗೆ ಪ್ರೀತಿಯಿಂದ ಮಾತಾಡಿದ್ರಾ? ಅಥವಾ ಅವತ್ತು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರಿ ನೀವು? ಈಗ ಎಲ್ಲೋಯ್ತು ನಿಮ್ಮ ಗತ್ತು, ಅಹಂ? ಮಾತಾಡೋ ಕಾಲ ಎಲ್ಲ ಮುಗಿದೋಯ್ತು. ಈಗ ಏನೇ ಇದ್ದರೂ ಕೋರ್ಟ್ ಮಾತಾಡುತ್ತೆ. ರಾಮ್ಗೆ ಪಾಠ ಕಲಿಸೋದಕ್ಕೆ ಇದೊಂದೇ ಸರಿಯಾದ ದಾರಿಯ ದೊಡ್ಡತ್ತೆ. ನನಗೆ ತುಂಬ ಕೆಲಸ ಇದೆ, ದಯವಿಟ್ಟು ಜಾಗ ಬಿಡ್ತೀರಾ? ಉಂಡು ಹೋದ ಕೊಂಡು ಹೋದ ಅಂದ ಹಾಗೆ ರಾಮ್ ನನ್ನ ಲೈಫಲ್ಲಿ ಆಟ ಆಡಿದ್ದಾನೆ, ನನ್ನ ಲೈಫ್ ಹಾಳು ಮಾಡಿದ್ದಾನೆ, ಆ್ಯಂಡ್ ಅದಕ್ಕೆ ಕಾರಣ ನೀವು. ಸೊ ಶಿಕ್ಷೆನ ಅನುಭವಿಸಲೇಬೇಕು ಅಂತಾಳೆ ಸ್ನೇಹ. ಆಗ ಕಲ್ಯಾಣಿಗೆ ಕಾಲ್ ಬರುತ್ತೆ. ಅವ್ರು ಕಾಲ್ ರಿಸೀವ್ ಮಾಡ್ತಾರೆ. ಅತ್ತೆ ಎಲ್ಲಿದ್ದೀರಾ ಅಂತ ಪ್ರೇಮ ಕೇಳ್ತಾಳೆ. ಅದು ಪ್ರೇಮ, ಇಲ್ಲೇ ಹೊರಗಡೆ ಬಂದಿದ್ದೆ ಅಂತಾರೆ ಕಲ್ಯಾಣಿ. ಯಾಕತ್ತೆ, ಯಾರಿಗೂ ಹೇಳ್ದೆ ಹೋಗಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನಕ್ಕೆ
ಬಂದನಲ್ಲ, ಏನಕ್ಕೆ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ ಅಂತಾರೆ ಕಲ್ಯಾಣಿ. ದೇವಸ್ಥಾನಕ್ಕೆ ಹೋದರೆ ಇಷ್ಟೊತ್ತಿಗೆ ಆಗಲ್ವಲ್ಲ ಅತ್ತೆ, ಆದರೆ ನಿಮ್ಮ ಧ್ವನಿ ಯಾಕೋ ಒಂಥರ ಇದೆ, ಏನಾಯಿತು ಅಂತಾಳೆ ಪ್ರೇಮ. ಅದು ಪ್ರೇಮ, ಪ್ರಸಾದ ತಗೊಳ್ಳೋದು ಸ್ವಲ್ಪ ತಡ ಆಯಿತು, ಪ್ರಸಾದ ಸಿಕ್ತು, ಇನ್ನೇನು ಬಂದುಬಿಡ್ತೀನಿ ಅಂತಾರೆ ಕಲ್ಯಾಣಿ. ಅತ್ತೆ, ನಿಮ್ಮ ಧ್ವನಿ ಯಾಕೆ ಹಿಂಗಿದೆ, ನೀವೇನಾದರೂ ಅಳ್ತಿದ್ದೀರಾ, ನಿಜ ಹೇಳಿ ಅತ್ತೆ, ಏನಾಯಿತು ಅಂತಾಳೆ ಪ್ರೇಮ. ಏನಿಲ್ಲಮ್ಮ, ಮಲ್ಲಿಗೆ ಹೂವಿನ ವಾಸನೆಗೆ ಸೀನ್ ಬಂದ ಹಾಗಾಗ್ತಿದೆ, ನಾನು ಈಗಲೇ ಮನೆಗೆ ಬಂದೆ, ಫೋನ್ ಇಡು ಅಂತ ಕಾಲ್ ಕಟ್ ಮಾಡ್ತಾರೆ ಕಲ್ಯಾಣಿ. ಅತ್ತೆ, ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದಾರಾ, ಆದರೆ ಧ್ವನಿ ಯಾಕೆ ಹಾಗಿತ್ತು ಅತ್ತೆ, ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ, ಅಕಸ್ಮಾತ್ ಅವರೇನಾದರೂ ಸ್ನೇಹ ಮನೆಗೆ ಹೋಗಿರ್ಬೋದಾ. ಹೌದು, ನನಗ್ಯಾಕೋ ಹಾಗೆ ಅನಿಸ್ತಿದೆ, ಕೇಸ್ನ ವಾಪಸ್ ತಗೊಳ್ಳೋದಕ್ಕೋಸ್ಕರ ಅವರ ಹತ್ರ ಏನಾದರೂ ಕೇಳ್ಕೊಳ್ಳೋದಿಕ್ಕೆ ಛೇ ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಈಚೆ ಕಲ್ಯಾಣಿ, ಧನರಾಜ್ ಅವರೇ, ಹಠ ಬಿಡಿ, ದಯವಿಟ್ಟು ಈ ಕೇಸ್ನ ವಾಪಸ್ ತಗೊಳ್ಳಿ, ನಿಮ್ಮ ಮಗಳು ನನ್ನ ಮಗನ ಪ್ರೀತಿಸಿದ್ದು ನಿಜ ಆಗಿದ್ದಿದ್ರೆ ಕೋರ್ಟು ಕೇಸು ಅಂತ ನನ್ನ ಮಗನ್ನ ಎಳೀತಾ ಇರಲಿಲ್ಲ ಅಂತಾರೆ. ಪ್ರೀತಿ ಬಗ್ಗೆ ನೀವು ಮಾತಾಡಬೇಡಿ ಕಲ್ಯಾಣಿ ಅವರೇ, ಅವತ್ತು ಪಂಚಾಯಿತಿ ಕಟ್ಟೆಯಲ್ಲಿ ನನಗೂ ನನ್ನ ಮಗಳಿಗೂ ಆಗಿರೋ ಅವಮಾನಕ್ಕಿಂತ ಈ ಅವಮಾನ ದೊಡ್ಡದಲ್ಲ. ಅವತ್ತು ನಮ್ಮ ಮರ್ಯಾದೆ ಹೋಗಬೇಕಾದ್ರೆ ನಿಮಗೆ ಪ್ರೀತಿ ಗೊತ್ತಾಗ್ಲಿಲ್ವಾ ಅಂತಾರೆ ಧನರಾಜ್. ಅವತ್ತು ಪಂಚಾಯತಿನಲ್ಲಿ ಗೊತ್ತಾಗಿದೆಯಲ್ಲ ನಿಮ್ಮದೇ ತಪ್ಪು ಅಂತ, ಮತ್ತೆ ಇನ್ನೇನು ಸಾಬೀತು ಮಾಡೋಕೆ ಹೊರಟಿದ್ದೀರಾ ಅಂತಾರೆ ಕಲ್ಯಾಣಿ. ಅದು ನಿಮ್ಮ ದೃಷ್ಟಿನಲ್ಲೇ ಅವತ್ತು ಸತ್ತಿದ್ದು ಸತ್ಯ, ಗೆದ್ದಿದ್ದು ಸುಳ್ಳು, ಆಗ ನಿಮಗೆ ಅರ್ಥ ಆಗಿಲ್ಲ. ಆ ರಾಮ್ ಸತ್ಯನ ಬೆಂಬಲಿಸ್ದ, ನನ್ನ ಮಗಳಿಗೆ ಮೋಸ ಮಾಡ್ದ ಅಂತಾರೆ ಧನರಾಜ್. ಅದು ನಿಮ್ಮ ದೃಷ್ಟಿಕೋನ, ದಯವಿಟ್ಟು ಅದನ್ನೆಲ್ಲ ಮರ್ತ್ಬಿಡಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಮಗನ ಭವಿಷ್ಯ ಹಾಳು ಮಾಡಿಬಿಡಿ. ಅವನು ಈಗ ತಾನೇ ತನ್ನ ಸಂಸಾರನ ಹೊಸದಾಗಿ ಕಟ್ಕೊಂಡಿದ್ದಾನೆ, ದ್ವೇಷ ಸೇಡು ಅಂತ ಹೋಗಿ ನನ್ನ ಮಗನ ಬದುಕನ್ನು ಬೀದಿಗೆ ತಳ್ಳಬೇಡಿ. ನೋಡಿ, ಅವನೊಬ್ಬ ಡಾಕ್ಟ್ರು, ಮೋಸ ವಂಚನೆ ಅಂತ ಕೇಸ್ ಆದರೆ ಅವನ ಭವಿಷ್ಯ ಹಾಳಾಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಾರೆ ಕಲ್ಯಾಣಿ. ಹೋ ಗಾಡ್, ಕಲ್ಯಾಣಿಯವರೇ, ನಿಮಗೆ ಹೇಗೆ ನಿಮ್ಮ ಕುಟುಂಬ, ನಿಮ್ಮ ಮಗ ಮಾತ್ರ ಕಾಣಿಸ್ತಿದ್ದಾನೋ ಹಾಗೆ ನನಗೆ ನನ್ನ ಜೀವನ ಮಾತ್ರ ಕಾಣಿಸ್ತಿದೆ. ನೋಡಿ, ನಿಮ್ಮ ಮಗನ ಭವಿಷ್ಯ ನಿಮ್ಮ ಕೈನಲ್ಲಿದೆ. ಪ್ರೇಮ ಏನಾದರೂ ತನ್ನ ತಾಳೆ ಸರನ ಕಳಚಿ ರಾಮ್ ಜೀವನದಿಂದ ದೂರ ಹೋದರೆ ನಾನು ರಾಮ್ ವಿರುದ್ಧ ಹೋಗೋದಿಲ್ಲ ಅಂತಾಳೆ ಸ್ನೇಹ. ನಾನು ಇದೇ ಸಿಟಿನಲ್ಲಿ ರಾಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಬರೆದು ಕೊಡ್ತೀನಿ, ಯೋಚನೆ ಮಾಡಿ. ನಿಮ್ಮ ಮಗನಿಗೆ ಮೋಸ ಮಾಡಿದ್ಲಲ್ಲ ಆ ಹುಡುಗಿ ಬೇಕಾ, ಲೈಫ್ ಸೆಟ್ಲು ಆಗೋ ಹಾಸ್ಪಿಟಲ್ ಬೇಕಾ ಅಂತ ಅಂತಾರೆ ಧನರಾಜ್. ಆಸ್ಪತ್ರೆ ಆಸೆ ತೋರಿಸಿ ನನ್ನ ಮಗನ ಸಂಸಾರನ ಒಡಿಬೇಕು ಅಂತ ಅಂದ್ಕೊಂಡಿದ್ದೀರಾ. ಥೂ, ನಿಮ್ಮ ಮನುಷ್ಯತ್ವ ಇಲ್ಲ ನಿಮಗೆಲ್ಲ. ಹಣ ಆಸ್ತಿನೇ ಮುಖ್ಯನಾ ನಿಮಗೆ ಹಣ ಆಸ್ತಿ ಮುಖ್ಯ ಆಗಿರ್ಬೋದು, ನನಗಲ್ಲ. ಆದರೆ ನಮ್ಮನ್ನು ನಂಬ್ಕೊಂಡು ಬಂದಿರೋ ಹೆಣ್ಮಗಳಿಗೆ ನಾವು ಯಾವತ್ತೂ ಮೋಸ ಮಾಡಲ್ಲ. ಹಣಕ್ಕಿಂತ ಕಷ್ಟದಲ್ಲಿ ಜೊತೆಯಾಗಿರೋ ಸಂಬಂಧನೇ ಮುಖ್ಯ ಅಂತಾರೆ ಕಲ್ಯಾಣಿ. ಸಂಬಂಧಗಳ ಬಗ್ಗೆ ನೀವು ಮಾತಾಡೋಕೆ ಬರಬೇಡಿ. ನಿಮ್ಮ ಮಗ ನನ್ನ ಮಗಳನ್ನ ಮದುವೆ ಮಾಡ್ತೀನಿ ಅಂತ ನಂಬಿಸಿ ಇವತ್ತು ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡ್ತಿದ್ದಾನೆ. ಚೀಟಿಂಗ್ ಅಲ್ವಾ ಸ್ನೇಹ, ಇವ್ರ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ, ಮೊದಲು ಈ ಹೆಂಗಸನ್ನ ಹೊರಗಡೆ ತಳ್ಳು ಅಂತಾರೆ ಧನರಾಜ್. ಆಗ ಸ್ನೇಹ ಕಲ್ಯಾಣಿ ಕೈನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಹೊರಗಡೆ ತಳ್ತಾಳೆ. ಕಲ್ಯಾಣಿ ಕೆಳಗಡೆ ಬೀಳ್ತಾರೆ, ಕೈ ತರ್ಚಿ ಗಾಯ ಆಗುತ್ತೆ. ನಿಮ್ಮನ್ನು ದೊಡ್ಡತ್ತೆ ಅಂತ ಕರೆಯೋ ಆಸೆ ನನಗಿತ್ತು, ಆದರೆ ನಿಮ್ಮ ದುರಹಂಕಾರದಿಂದ ನಿಮಗೆ ಅದನ್ನು ಹಾಳು ಮಾಡ್ಕೊಂಡ್ರಿ. ಅವತ್ತು ನೀವು ನನ್ನ ಇದೇ ಥರ ಮನೆಯಿಂದ ಆಚೆ ಹಾಕಿದ್ರಿ, ನನ್ನ ತಂದೆನ ಪಂಚಾಯತಿನಲ್ಲಿ ಮರ್ಯಾದೆ ಹೋಗೋಂಗೆ ಮಾಡಿದ್ರಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ರಾಮ್ನ ದೂರ ಮಾಡಿಬಿಟ್ರಿ. ನೀವು ನಮ್ಮನೆಗೆ ಬಂದಿರೋದು ಚೂರು ಬೇಜಾರಿಲ್ಲ, ನೀವು ನನಗೆ ಮಾಡಿದ್ದಕ್ಕಿಂತ ನಾನು ಮಾಡಿದ್ದು ಕಡಿಮೆನೇ, ಅನುಭವಿಸಿ ಅಂತ ಒಳಗೆ ಹೋಗ್ತಾಳೆ ಸ್ನೇಹ. ಆಗ ಪ್ರೇಮ ಬಂದು ಕಲ್ಯಾಣಿನ ಎತ್ತಿ ನಿಮ್ಮನ್ನು ತಳ್ತಾಳೆ. ಅವಳು ಎಷ್ಟು ಧೈರ್ಯ ಇರಬೇಡ ಅವಳಿಗೆ, ಏ ಸ್ನೇಹ ಬಾ ಅಂತ ಕೂಗ್ತಾಳೆ ಪ್ರೇಮ. ಬೇಡಮ್ಮ ಪ್ರೇಮ ಬಿಡು ಅಂತಾರೆ ಕಲ್ಯಾಣಿ. ಅತ್ತೆ, ಅವಳು ಹೇಗತ್ತೆ ನಿಮ್ಮನ್ನು ಮುಟ್ಟಿದ್ಲು, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ಪ್ರೇಮ. ಬೇಡಮ್ಮ, ನಡಿ ಮನೆಗೆ ಹೋಗೋಣ ಅಂತಾರೆ ಕಲ್ಯಾಣಿ. ಅಯ್ಯೋ ಅತ್ತೆ, ಕೈ ಗಾಯ ಆಗಿದೆ, ರಕ್ತ ಬರ್ತಿದೆ ಅಂತಾಳೆ ಪ್ರೇಮ. ಗಾಯ ಆಗಿಲ್ಲ, ತಚ್ಚಿದಷ್ಟೇ, ಸರಿ ಹೋಗುತ್ತೆ, ಬಾ ನೀನು ಅಂತಾರೆ ಕಲ್ಯಾಣಿ. ನಿಮ್ಮ ಮೈ ಮುಟ್ಟಿ ತಪ್ಪು ಮಾಡಿದ್ಲು ಅತ್ತೆ ಅವಳು ಅಂತಾಳೆ ಪ್ರೇಮ. ಅವಳಿಗೆ ಮನುಷ್ಯತ್ವ ಇಲ್ಲ ಬಿಡು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾರೆ ಕಲ್ಯಾಣಿ. ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದಾಗಲೇ ನನಗೆ ಅನುಮಾನ ಬಂದಿತ್ತು, ನಿಮ್ಮ ಧ್ವನಿ ಬೇರೆ ನಡುಗ್ತಿತ್ತು ಅತ್ತೆ, ಎಲ್ಲೋ ಒಂದು ಕಡೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಬಂದಿದ್ದು. ಅಲ್ಲ ಅತ್ತೆ, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದ್ರಿ ಅಂತಾಳೆ ಪ್ರೇಮ. ನನ್ನ ಮಗನ ಬದುಕು ಹಾಳಾಗಬಾರ್ದು ಅಂತ ಪ್ರೇಮ. ಇವಳು ರಾಕ್ಷಸಿ, ಇವಳಿಗೆ ಚೂರು ಮನುಷ್ಯತ್ವನೇ ಇಲ್ಲ, ಎಷ್ಟು ಬೇಡ್ಕೊಂಡ್ರು ಅವಳು ಮನಸ್ಸು ಕರಗಲಿಲ್ಲ. ಪಂಚಾಯತಿನಲ್ಲಿ ನನ್ನ ಮಗ ರಾಮ್ ನಿನ್ನ ಪರ ವಹಿಸಿದ್ದು ತಪ್ಪು ಅಂತ ಈಗಲೂ ವಾದ ಮಾಡ್ತಿದ್ದಾಳೆ ಅವಳು. ರಾಮನ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೆದರಿಸ್ತಿದ್ದಾಳೆ. ರಾಮ್ ನಿನ್ನ ಬಿಟ್ಟರೆ ಈ ಕೇಸ್ ವಾಪಸ್ ತಗೋತಾಳಂತೆ, ಇಲ್ಲ ಅಂದರೆ ವಾಪಸ್ ತಗೊಳ್ಳಲ್ವಂತೆ ಪ್ರೇಮ. ಈ ಸ್ನೇಹ ನಿನ್ನ ತಾಳಿನ ಕಳ್ಚೋಕೆ ಹೇಳ್ತಿದ್ದಾಳೆ ಅಂತಾರೆ ಕಲ್ಯಾಣಿ. ಅತ್ತೆ, ನನ್ನಿಂದ ರಾಮ್ ಭವಿಷ್ಯಕ್ಕೆ ಅಂತ ಅಳ್ತಾಳೆ ಪ್ರೇಮ. ಹೆದರ್ಕೋಬೇಡ, ಯಾವುದೇ ಕಾರಣಕ್ಕೂ ನಾನು ನನ್ನ ಸೊಸೆಗೆ ಮೋಸ ಮಾಡಲ್ಲ, ಕೋರ್ಟಲ್ಲಿ ಏನಾಗುತ್ತೋ ಆಗಲಿ, ನಿನ್ನ ಜೊತೆ ನಾನಿದ್ದೀನಿ, ಬಾ ಅಂತಾರೆ ಕಲ್ಯಾಣಿ. ಎಷ್ಟೆಲ್ಲ ಒಳ್ಳೆಯವರು ಇವರೆಲ್ಲ, ನನ್ನಿಂದ ಎಷ್ಟು ಕಷ್ಟ ಇವರಿಗೆಲ್ಲ, ಪುಣ್ಯವಂತ ಕುಟುಂಬಕ್ಕೆ ನಾನು ಶನಿಯಾಗ್ಬಿಟ್ನಾ ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಈಚೆ ಮನೆಯಲ್ಲಿ ಕಲ್ಯಾಣಿ ಗಾಯನ ಒರೆಸ್ತಾ ಇರ್ತಾಳೆ ಪ್ರೇಮ. ಯಾಕೆ ಅಳ್ತಿದ್ಯಾ ಅಂತ
ಅಂಥ ದೊಡ್ಡ ಗಾಯ ಎಲ್ಲ ಆಗಿಲ್ಲ ಅಂತಾರೆ ಕಲ್ಯಾಣಿ. ಗಾಯ ದೊಡ್ಡದಾಗದೇ ಇರ್ಬೋದು ಅತ್ತೆ, ಆದರೆ ಇವತ್ತು ಆ ವ್ಯಕ್ತಿಗಳು ಮಾಡಿದ ಅವಮಾನ ಈ ಗಾಯಕ್ಕಿಂತ ದೊಡ್ಡದು. ಅದು ಮಾಯೋಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಂತಾಳೆ ಪ್ರೇಮ. ಆಗ ರಾಮ್ ಬಂದು ಕಲ್ಯಾಣಿ ಕೈ ನೋಡಿ, ದೊಡ್ಡಮ್ಮ ಇದೇನಿದು, ಕೈಗೆ ಹೇಗೆ ಪೆಟ್ಟಾಯಿತು ಅಂತ. ಪಂಚಮಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ಅಂತಾನೆ ರಾಮ್. ಪ್ರೇಮ ಏನಾಯಿತು ಅಂತಾನೆ. ಮೆಟ್ಲು ಹತ್ತುವಾಗ ಜಾರಿ ಬಿದ್ದುಬಿಟ್ಟೆ, ಅಷ್ಟೆಲ್ಲ ಏನು ನೋವಿಲ್ಲ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರುತ್ತೆ, ಮೆಟ್ಟಿಲಿಂದ ಬಿದ್ದಿದ್ರೆ ಕಾಲಿಗೆ ಪೆಟ್ಟಾಗ್ತಿತ್ತು. ಪ್ರೇಮ ಸತ್ಯ ಹೇಳ್ತೀಯ ನೀನಾದರೂ ಅಂತಾನೆ ರಾಮ್ ಅತ್ತೆನಾ ಸ್ನೇಹ ಮನೆಯಿಂದ ಆಚೆ ದಬ್ಬಿದ್ಲು ಅಂತಾಳೆ ಪ್ರೇಮ. ವಾಟ್, ಅವಳು ಮನೆಗೆ ಬಂದಿದ್ಲ ಅಂತಾನೆ ರಾಮ್. ಇಲ್ಲ, ಅತ್ತೆನೇ ಸ್ನೇಹ ಮನೆಗೆ ಹೋಗಿದ್ರು ಅಂತಾಳೆ ಪ್ರೇಮ. ದೊಡ್ಡಮ್ಮ ನೀವು ಯಾಕೆ ಅಲ್ಲಿಗೆ ಹೋಗಬೇಕಿತ್ತು ಅಂತಾನೆ ರಾಮ್. ನಿನ್ನ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋಕೆ ಹೋಗಿದ್ರು, ಆದರೆ ಅವಳು ನಿಮ್ಮ ಮಗನ ಯೋಗ್ಯತೆನ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ದೊಡ್ಡಮ್ಮಂಗೆ ಅವಮಾನ ಮಾಡಿ ಆಚೆ ದಬ್ಬಿದ್ಲು ಅಂತಾಳೆ ಪ್ರೇಮ. ದೊಡ್ಡಮ್ಮ ನಿಮ್ಮ ಮೇಲೆ ಕೈ ಮಾಡಿ ಅಷ್ಟು ಧೈರ್ಯ ಬಂದಿಯಾ ಅವಳಿಗೆ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ರಾಮ್ ಹೊರಡುವಾಗ, ಬೇಡ ಕಂದ, ಸಿಟ್ಟು ಕೈಗೆ ಬುದ್ಧಿನ ಕೊಡಬೇಡ ಅಂತಾರೆ ಕಲ್ಯಾಣಿ. ನೀವು ಹೋಗಬಾರ್ದಾಗಿತ್ತು ದೊಡ್ಡಮ್ಮ ಅಲ್ಲಿಗೆ ಅಂತಾನೆ ರಾಮ್. ನೀನು ಡಾಕ್ಟ್ರಾಗಿ ನಮ್ಮ ಕುಟುಂಬಕ್ಕೆ ಎಷ್ಟೊಂದು ಗೌರವ ತಂದುಕೊಟ್ಟಿದ್ಯಾ, ಹೀಗಿರುವಾಗ ಅವಳು ಕೋರ್ಟು ಮೆಟ್ಟಿಲು ಏರಿ ನಿನ್ನ ಹೆಸರಿಗೆ ಮಸಿ ಬಳಿತಿದ್ದಾಳೆ. ಇದನ್ನು ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ, ಯಾಕೋ ಅಳ್ತಿದ್ಯಾ ಅಂತ ಕಲ್ಯಾಣಿ ರಾಮ್ನ ತಪ್ಕೋತಾರೆ. ಆಯಿತು ದೊಡ್ಡಮ್ಮ, ಇನ್ಮೇಲೆ ನೀವಾಗಲಿ ಪ್ರೇಮ ಆಗಲಿ ಅವಳ ಮನೆ ಹತ್ರ ಹೋಗಬಾರ್ದು, ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೊತ್ತು. ಪ್ರೇಮ ದೊಡ್ಡಮ್ಮನ ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿಸು ಅಂತಾನೆ ರಾಮ್. ಪ್ರೇಮ ಕಲ್ಯಾಣಿನ ಕರ್ಕೊಂಡು ಹೋಗ್ತಾಳೆ. ಈಚೆ ಭರತ್ ಮಹಾದೇವನಿಗೆ ಕಾಲ್ ಮಾಡಿ, ಕಾವ್ಯಂಗೆ ಆವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಿಲ್ಲ, ಸ್ವಲ್ಪ ಫೋನ್ ಕೊಡು ಅಂತ ಹೇಳ್ತಾನೆ. ಆಗ ಮಹಾದೇವ ಅವನಿಗೆ ಸರಿಯಾಗಿ ಬೈತಾನೆ. ನಂತರ ಕಾವ್ಯ ಫೋನ್ ನೋಡಿ ಭರತ್ ಕಾಲ್ ಮಾಡಿದ್ದಾನೆ ಅಂತ ವಾಪಸ್ ಮಾಡಿದಾಗ ಭರತ್ ಸುಳ್ಳೆ ಮಹಾದೇವನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ಆಗ ಕಾವ್ಯ ಇನ್ಮೇಲೆ ಮಹಾದೇವನ್ ಇನ್ನು ಸುದ್ದಿಗೆ ಬರಲ್ಲ ಅಂತ ಫೋನ್ ಇಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.